BA and BCom Degree College, Sampinagar, Dharwad. Last class we have discussed about the purposes are taxable in case of all employees. ಯಾವ ಎಕ್ಸಂಪ್ಷನ್ ಮಾಡೋದನ್ನು ನಾವು ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ವ್ಯಾಲ್ಯೂ ಆಫ್ RFA, ರೆಂಟ್ ಫ್ರೀ ಅಕಾಮಡೇಷನ್. ಹೌದಾ, ಹೌ ಟು ಕ್ಯಾಲ್ಕುಲೇಟ್ ದ ರೆಂಟ್ ಫ್ರೀ ಅಕಾಮಡೇಷನ್, ಗೌರ್ಮೆಂಟ್ ಎಂಪ್ಲಾಯಿ, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ದ ಕನ್ಸೆಷನಲ್ ರೆಂಟನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೌದಾ, ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್ ಆಫ್ ಸ್ಯಾಲರಿ, ಅವನ್ನೆಲ್ಲ ನಾವು ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ we have to discuss about the another important head, that is purposes are taxable in case of specified employee. Specified employee, now meaning of specified employee ಅಂದ್ರೆ ಏನು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. And what are the taxable incomes regarding the purposes are taxable in case of specified employee? There are first one is free use of a car and free use of a servant facilities and free use of a gas, electric and water facilities and free education. ಇವನ್ನ ಏನು ಮಾಡೋಣ ಈ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡೋಣ. ಒನ್ಸ್ RFA ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತಿದ್ವಿ, ನಾನ್ ಗೌರ್ಮೆಂಟ್ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ ಅಂತೇಳಿ ನಾವು ಬೈಫರ್ಕೇಟ್ ಮಾಡ್ಕೋತಿದ್ವಿ. ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾಗ ನಾವು ಯಾವ ರೀತಿ ಎಕ್ಸಂಪ್ಷನ್ ಅದೇ ರೀತಿನ ನಾವು ಏನು ಮಾಡ್ತೀವಿ ಹೇಳಿ ಫ್ರೀ ಯೂಸ್ ಆಫ್ ಎ ಕಾರ್. ಇದರೊಳಗೆ ಇಂಪಾರ್ಟೆಂಟ್ ಏನಂತಂದ್ರೆ ಫ್ರೀ ಯೂಸ್ ಆಫ್ ಎ ಕಾರ್. ಹೌದಾ, ಮೋಟಾರ್ ಕಾರ್ ಪರ್ಕ್ವಿಸಿಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಾವು ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಏನು? ನಾವು ದಿ ಸ್ಪೆಸಿಫೈಡ್ ಎಂಪ್ಲಾಯಿ, ದ employee, in case of a specified employee, the employee who fulfill that any of the following three conditions are allowed is called as specified employee. ಹೌದಾ, ಮೂರು ಕಂಡೀಷನ್ಸ್ ಅದಾವ. ಆ ಮೂರು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ದ ಅಂತಂದ್ರೆ ಅವನಿಗೆ ನಾವು ಏನಂತ ಕರಿತೀವಿ ಹೇಳಿ ಸ್ಪೆಸಿಫೈಡ್ ಎಂಪ್ಲಾಯಿ ಅಂತ ಹೇಳಿ ಕರಿತೀವಿ. ನಾವು ಫಸ್ಟ್ ಒನ್ ದ ಡೈರೆಕ್ಟರ್ಸ್ ಆಫ್ ದಿ ಎಂಪ್ಲಾಯಿ. ಫಸ್ಟ್ ಒನ್ directors of the employee. Now directors of the employee, an employee who is also a directors in the employer's company, whether full time or part time, is called as director of the company. An employee who is also a director in the employer's, ವೆದರ್ ದಿ ಫುಲ್ ಟೈಮ್ ಇರ್ಬೋದು ಅಥವಾ ಪಾರ್ಟ್ ಟೈಮ್ ಇರ್ಬೋದು, ಅವ ಆ ಕಂಪ್ನಿದು ಏನಾಗಿರ್ಬೇಕು ಡೈರೆಕ್ಟರ್ ಆಗಿದ್ದ ಅಂತಂದ್ರೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಆನ್ ಎಂಪ್ಲಾಯಿ ಹೂ ಹ್ಯಾಸ್ ಅ ಸಬ್ಸ್ಟೆನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಎಂಪ್ಲಾಯರ್ಸ್ ಕಂಪನಿ. ಸಬ್ಸ್ಟೆನ್ಷಿಯಲ್ ಇಂಟ್ರೆಸ್ಟ್ ಮೀನ್ಸ್ 20% or more voting power in the company must be held by the employee individually. 20% or more voting power ಇತ್ತು ಅಂತಂದ್ರೆ ಅವನಿಗೆ ನಾವು ಏನಂತ ಕರಿತೀವಿ is called as specified employee. Now the next point, employees having a gross taxable salary of ₹50,000. ನಾವು ಸ್ಯಾಲರಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಗ್ರಾಸ್ ಟ್ಯಾಕ್ಸಬಲ್ ಸ್ಯಾಲರಿ more than 50,000 ಇತ್ತು ಅಂತಂದ್ರೆ ಅವನಿಗೆ ನಾವು ಏನಂತ ಕರಿತೀವಿ ಸ್ಪೆಸಿಫೈಡ್ ಎಂಪ್ಲಾಯಿ ಆರ್ ಅಂತೇಳಿ ಕರಿತೀವಿ. 50,000 or more during the previous year after allowing the deduction under section 16 and 16(1) and 16(2). in the 16(1) ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು ಡಿಡಕ್ಷನ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅವೆಲ್ಲ ಬರ್ತಾವ. ಅವನ್ನೆಲ್ಲ ನಾವು ಏನು ಮಾಡ್ತೀವಿ ಮೈನಸ್ ಮಾಡ್ಕೊಂಡಿದ್ದ ನಮ್ಮದು ಗ್ರಾಸ್ ಸ್ಯಾಲರಿ ಎಷ್ಟಿರ್ಬೇಕು ಹೇಳಿ more than 50,000 rupees ಇತ್ತು ಅಂತಂದ್ರೆ we will call it as a specified employee ಅಂತ ಹೇಳಿ ನಾವು ಕರಿತೀವಿ. Now next, following are the purposes are taxable in case of specified employee. First one is the free use of a motor car and free use of a transport facilities, free use of a servant facilities, free use of a gas, electric and water facilities, free education to the member of the employer or a member of the household. Notice first, now the first one, free use of a car facilities, important one. Free use of a
facilities. For the valuation of a car purchases depends upon whether the car is provided by the employer or employee or he uses the own car. ನೋಡಿ ಮೂರು ಕೇಸ್ ಎರಡು ಕೇಸ್ ಬರ್ತಾವ when the car is provided by the employer, when the car is provided by the employee. ಆ ಒಂದು ಓನ್ ಆ ಕಾರನ್ನ ನಾವು ಓನ್ ಪರ್ಪಸ್ ಯೂಸ್ ಮಾಡುವ ಆಫಿಷಿಯಲ್ ಪರ್ಪಸ್ ಅನ್ನು ನಾವು ಯೂಸ್ ಮಾಡ್ಕೊಂಡೇವು. ಎರಡು ಕೇಸಸ್ ಬರ್ತವೆ. ಫಸ್ಟ್ ಒನ್ where the car is provided by the employer, when the car is provided by the employee ಇದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ ವ್ಯಾಲ್ಯೂಯೇಷನ್ ಆಫ್ ಕಾರ್ ಪರ್ಪಸಸ್ ಡಿಪೆಂಡ್ಸ್ ಅಪಾನ್ ದ ಕೆಪಾಸಿಟಿ ಆಫ್ ದಿ ಕಾರ್. ಆ ಕೆಪಾಸಿಟಿ ಮೇಲೆ ನಾವು ಏನು ಮಾಡ್ತೀವಿ ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ತೀವಿ. ನೋಡಿ particulars up to 1.6 liter capacity, one to 1.6 liter capacity or 16 HP. ಹೌದಾ? ನೆಕ್ಸ್ಟ್ more than 1.6 liter. More than 1.6 liter capacity or more than 16 HP. Now first, employees uses the car for both the official and private purpose, but employee uses the car both the official and private purpose, but the running and maintenance expenses paid by the employer. But the running and maintenance expenses paid by the employer. ನೋಡಿ ರನ್ನಿಂಗ್ ಆ್ಯಂಡ್ ಡ್ರೈವರ್ ಸ್ಯಾಲರಿಗೆ ಫಿಕ್ಸ್ ಇರ್ತದೆ ಎಷ್ಟು 900 ಡ್ರೈವರ್ ಸ್ಯಾಲರಿ 900 rupees. ನೆಕ್ಸ್ಟ್ ಎಂಪ್ಲಾಯೀಸ್ ಯೂಸ್ ದ ಕಾರ್ ಎಷ್ಟು ಅವ್ರ ಎಂಪ್ಲಾಯಿ ಕಾರನ್ನ ಯೂಸ್ ಮಾಡ್ಯಾರ ಬೋತ್ ಅಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಪರ್ಪಸ್. ಎಷ್ಟದ ಹೇಳಿ ಅಮೌಂಟ್ 1800 ಪರ್ ಮಂತ್. 1 rupees 1800 per month. ಇಲ್ಲಿ more than 1.6 liter HP ಇದ್ದಾಗ rupees 2400 per month ಅಮೌಂಟ್ ಅನ್ನು ನಾವು ಏನು ಮಾಡಬೇಕಾಗ್ತದೆ ಇಲ್ಲ ಕೊಡಬೇಕಾಗ್ತದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. Employee uses the car for the office and private purpose, but the running and maintenance expenses paid by the employee. Employees uses the car both the official and private purpose, but the running and maintenance expenses paid by the employee. Employee ಗೆ ಏನು ಮಾಡೋಣ running and maintenance expenses ಅನ್ನು ಪೇ ಮಾಡಿದ್ದ ಅಂತಂದ್ರೆ rupees 600 rupees ಎಷ್ಟು ಕೊಡ್ತೀವಿ ಹೇಳಿ 600 up to 1.6 liter ಇದ್ದಾಗ ನೆಕ್ಸ್ಟ್ ಇಲ್ಲ more than 1.6 liter more than 16 HP ಇದ್ದಾಗ ನಾವು ಎಷ್ಟು ಪೇ ಮಾಡ್ತೀವಿ ಹೇಳಿ 900 rupees ಅನ್ನು ನಾವು ಏನು ಮಾಡಬೇಕಾಗ್ತದೆ ಪೇ ಮಾಡಬೇಕು. ಸೇಮ್ ಡ್ರೈವರ್ ಸ್ಯಾಲರಿ ಸೇಮ್ ಫಿಕ್ಸ್ ಇರ್ತದೆ. ಡ್ರೈವರ್ ಸ್ಯಾಲರಿ ಮಾತ್ರ ಏನು ಚೇಂಜಸ್ ಆಗುವುದಿಲ್ಲ. ಹೌದಾ? Next, employer uses the car for the office purpose only. Third one, employee
official purpose. Official purpose ಇತ್ತು ಅಂದ್ರೆ ನಾವು ಯಾವ ಅಮೌಂಟ್ ಏನು ಮಾಡ್ತೀವಿ ಪೇ ಮಾಡ್ತೀವಿ. ಇಫ್ ದ ಎಂಪ್ಲಾಯಿ ಎರಡು ಅಫಿಷಿಯಲ್ ಮತ್ತು ಪ್ರೈವೇಟ್ ಪರ್ಪಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಈಸ್ ಆಲ್ಸೋ ಪೇಡ್ ಬೈ ದ ಎಂಪ್ಲಾಯರ್. We have to pay the amount of 1800 per month for 1.6 liter up to 1.6 liter capacity. Next more than 1.6 liter capacity idaga 2400 na ನಾವು pay ಮಾಡ್ತೀವಿ. And then employee uses the car both the official and private purpose, but the running and maintenance expenses paid by the employer idaga 1.6 liter capacity idaga 600 and then 900 rupees. Both driver salary ಏನು ಮಾಡ್ತೀವಿ ಎರಡು ಕೇಸ್ ಒಳಗೂ ಸಹಿತ 900 rupees ನಾವು ಡ್ರೈವರ್ ಸ್ಯಾಲರಿನ ಪೇ ಮಾಡಬೇಕಾಗ್ತದೆ. ನೆಕ್ಸ್ಟ್ ಎಂಪ್ಲಾಯಿ ಯೂಸಸ್ ದ ಕಾರ್ ಓನ್ಲಿ ಫಾರ್ ದಿ ಅಫಿಷಿಯಲ್ ಪರ್ಪಸ್ ಇತ್ತು ಅಂತಂದ್ರೆ ನಾವು ಏನು ಮಾಡ್ತೀವಿ ಹೇಳಿ ಯಾವ ಅಮೌಂಟ್ ಮೋರ್ ದೆನ್ 1.6 ಲೀಟರ್ ಆ್ಯಂಡ್ ದೆನ್ ಲೆಸ್ ದೆನ್ 1.6 ಲೀಟರ್ ಇತ್ತು ಅಂತಂದ್ರೂ ಸಹಿತ ಯಾವ ಅಮೌಂಟನ್ನು ನಾವು ಪೇ ಮಾಡಲಿಲ್ಲ. ಹೌದಾ, ಈ ಕೇಸ್ ಇಂಪಾರ್ಟೆಂಟ್. ಇದನ್ನು ನಾವು ಯಾವಾಗ ಟ್ಯಾಕ್ಸೇಬಲ್ ಮಾಡ್ಕೋತೀವಿ ಅಂತಂದ್ರೆ ಇಫ್ ಹಿ ಈಸ್ ಆ್ಯನ್ ಸ್ಪೆಸಿಫೈಡ್ ಎಂಪ್ಲಾಯಿ ಇದ್ದಾಗಷ್ಟು ನಾವು ಏನು ಮಾಡ್ತೀವಿ ಈ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇಫ್ ನಾಟ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಹೌದಾ, ನೆಕ್ಸ್ಟ್ ಒನ್ ಎಂಪ್ಲಾಯಿ ಯೂಸಸ್ ದ ಕಾರ್ ಪ್ರೈವೇಟ್ ಪರ್ಪಸ್ ಬಟ್ ದ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯರ್. ನೋಡ್ರಿ, ಎಂಪ್ಲಾಯಿ ಯೂಸಸ್ ದ ಕಾರ್ both the private purpose and the only private purpose. Fourth case ಹೆಂಗ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿನ ನಾವು ಏನು ಮಾಡ್ತೀವಿ ಹೇಳಿ ಎಂಪ್ಲಾಯಿ uses the car. Employee uses the car only for the private purpose, but the running and maintenance expenses paid by the employer. Employee uses the car only for the private purpose, but the running and maintenance expenses paid by the running and maintenance expenses paid by the employer. ಇದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಅಂತಂದ್ರೆ ಇನ್ such a case taxable purposes is calculated as follows. Now actual running and maintenance expenses, actual running and maintenance expenses. Now add driver's salary paid by the employee and drivers ಅವ್ರು ಎಷ್ಟು ಕೊಡ್ತಾರೆ paid by the employee less amount charged by the employee, less amount charged by the employee. If the add 10% depreciation and 10% cost of asset, 10% cost of a original car, 10% cost of a original car ಇನ್ನು ನಾವು ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ. ಹೌದಾ, ಈ ಟೋಟಲ್ ಅಮೌಂಟನ್ನು taxable purposes in case of employee uses the car only for the private purpose
then but the running and maintenance expenses paid by the employee. I hope you will understood the calculation of ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಅರ್ಥ ಆಯ್ತು. ನೆಕ್ಸ್ಟ್ ಕೇಸ್ ಬಿ, when the car is owned by the employee. ಇದೇನಾಯ್ತು, car is provided by the employee ಇದ್ದಾಗ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. Now when the car is owned by the employee, when the car is owned by the employee used for official and private purpose. ಎರಡು ಪರ್ಪಸ್ ಅನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. uses the official and private purpose. First valuation of a purpose is made in the ಈ ರೀತಿ ನಾವು ಹೇಳ್ತಿಂತ ಕ್ಯಾಲ್ಕುಲೇಷನ್ ಮಾಡಬಹುದು. Now first if the car is used for only for the office purpose ಇತ್ತು ಅಂತಂದ್ರೆ ಯಾವ ಅಮೌಂಟ್ ಅನ್ನು ನಾವು ಏನು ಮಾಡೋದಿಲ್ಲ, ಟ್ಯಾಕ್ಸಬಲ್ ಮಾಡೋದಿಲ್ಲ. In this case expenditure incurred by the employer is not taxable in case of purposes. Next, if the car is used for the official and the private purpose. If the car is used by the official and private purpose ಅಂತಂದ್ರೆ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ actual expenses incurred by the employer. Actual expenses incurred by the employer less 1,800 or 2,400 per month as the case may be. Driver salary 9 less 1,800 per month ಅಥವಾ 2,400 per month and 900 per month. ಇದೇನು ಡ್ರೈವರ್ಸ್ ಸ್ಯಾಲರಿನ ನಾವು ಪೇಡ್ ಮಾಡಬೇಕಾಗ್ತದೆ. ಡ್ರೈವರ್ ಸ್ಯಾಲರಿ 900 per month. ಎಷ್ಟು ಯಾವ ಕಾರ್ ಇರ್ತೈತಿ, ಸ್ಮಾಲ್ ಕಾರ್ ಇತ್ತು ಅಂದ್ರೆ 1,800 per month and ಬಿಗ್ ಕಾರ್ ಇತ್ತು ಅಂತಂದ್ರೆ 2,400 per month ನಾವು ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. ರಿಮೈನಿಂಗ್ ಅಮೌಂಟ್ ಅನ್ನ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಪರ್ಪಸಸ್, ಇನ್ ಕೇಸ್ ಆಫ್ ಮೋಟರ್ ಕಾರ್ ಪರ್ಪಸಸ್ ಅಂತ ಹೇಳಿ ನಾವು ಮಾಡ್ಕೊಂತೀವಿ ಅಂತ. ನಾವು ನೆಕ್ಸ್ಟ್ ಒನ್, ಇಫ್ ದ ಕಾರ್ ಈಸ್ ಯೂಸ್ ಫಾರ್ ದ ಆಫ್ ಪ್ರೈವೇಟ್ ಪರ್ಪಸ್. ನೋಡಿ ಆಫಿಷಿಯಲ್ ಪರ್ಪಸ್ ಇದ್ದಾಗ ಎಕ್ಸಮ್ಟೆಡ್ ಆಯಿತು. ನೆಕ್ಸ್ಟ್ ಆಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಪರ್ಪಸ್ ಇದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ ಅನ್ನೋದು ಗೊತ್ತಾಯಿತು. ನಾವು ಥರ್ಡ್ ಕೇಸ್, ಇಫ್ ದ ಕಾರ್ ಈಸ್ ಯೂಸ್ ಫಾರ್ only car is used for only private purpose. Private purpose ಅಷ್ಟೇ ನಾವು ಕಾರನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ expenditure paid by the employee in such a case perpetuity is nil. ನೋಡಿ expenditure paid by the employee ಅಂತಂದ್ರೆ ಆ ಅಮೌಂಟ್ ಅನ್ನು ನಾವು ಏನು ಮಾಡ್ತೀವಿ, ನಿಲ್ ಅಂತ ಹೇಳಿ ಬರೀತೀವಿ ಅಂತ. Now the next one is if the use of a servant facilities, free use of a servant. ನೋಡಿ ಮೋಟಾರ್ ಕಾರ್ ಪರ್ಪಸಸ್ ಅರ್ಥ ಆಗೈತಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಒನ್, ಫ್ರೀ ಯೂಸ್ ಆಫ್ ಎ ಸರ್ವೆಂಟ್ ಫೆಸಿಲಿಟೀಸ್. ನೆಕ್ಸ್ಟ್ ಒನ್, free use of a servant facilities. Now the such a sweeper, gardener, watchman, cook and other domestic servants and the salaries of these servants are paid by the employer
actual wages paid by the employer to these servants is taxable in case of purpose. Sweeper, gardener, watchman and then cook, ಹೌದಾ ಇವ್ರದ್ದು ಎಲ್ಲಾದ್ರೂ ಏನಿದೆ ಆ ಪೂರ ಅಮೌಂಟನ್ನು ನಾವು ಏನು ಮಾಡ್ತೀವಿ ಹೇಳಿಲ್ಲ ಟ್ಯಾಕ್ಸಬಲ್ ಮಾಡ್ಕೋಬೇಕಾಗ್ತದೆ ಹೌದಾ. ನೆಕ್ಸ್ಟ್ ಒನ್ ಈಸ್ now the next one is free use of a gas, electricity and water. Third one, free use of a gas, electric and water. Now valuation of the purposes depend upon the sources. First one is facilities provided from own sources. In such a case, cost of manufacturing per unit is taxable in case of a specified employee. And then facilities is hired or purchased by the employee. In such a case, actual bill amount paid by the employer is taxable. Now the next one is free education of the members of the employee. If the employer owns the educational institution, ನಮ್ಮದು ಓನ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ ಇತ್ತು ಅಂತಂದ್ರೆ ಇನ್ ಸಚ್ ಎ ಕೇಸ್ ಎಜುಕೇಷನ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಟು ದ ಚಿಲ್ಡ್ರನ್ಸ್ ಆಫ್ ದ ಎಂಪ್ಲಾಯೀಸ್ ಆ್ಯಂಡ್ ದ ಹೌಸ್ ಹೋಲ್ಡ್ ಮೆಂಬರ್ಸ್. ಫಾರ್ ಚಿಲ್ಡ್ರನ್ಸ್ ಇಟ್ ಈಸ್ ಎಕ್ಸಾಮ್ಟೆಡ್ ಪರ್ ಮಂತ್ ₹1,000 per child, per month per child for ₹1,000. And if the cost exceeds ₹1,000 in such a case, such reasonable cost, it means fees charged by the other education institute in the locality. Next, for other members of the household, reasonable cost is taxable. Next, if the employer does not own the educational institution, namda own institution irrilla antandra, if the employer pays fees of the children of the employees and members of the household, actual fees paid by the employer is taxable. Employer is taxable. Next one is free use of a transport facilities. Nodi transport. Next one, free use of a transport facility. If the employer is the owner of the transport undertaking, it is exempted. Nodi if the employer is owner of the transport, namda ನಾವು owner ಇದ್ವಿ ಅಂತಂದ್ರೆ ಆ ಅಮೌಂಟ್ ಪೂರ exempted ಆಗಿದೆ. or notional market value of a such amount is taxable. Now the next one, if the employer is not the owner of the transport undertaking, if the employer is the owner of the transport undertaking, if the transport bill of the employee is paid by the employer, actual bill paid by the employer is taxable. In case of the employee of a airline or the railways, the value of the transport facility is fully exempted. ನೋಡಿ ಆ ಅಮೌಂಟ್ ಏನಾಗ್ತದೆ fully exempted ಆಗಿದೆ. I hope you will understood the meaning of specified employee and then what are the taxable incomes in case of a specified employee. Free use of a gardener ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ free use of a servant facilities, free use of a gas, electricity and water facilities, free use of education and the members of the employees household, and then free use of a transport facilities. In next class we will discuss about the tax free purposes. ಯಾವ tax free exempted purposes ಯಾವ ಬರ್ತಾವ ಅನ್ನೋದನ್ನ ನಾವು ಏನು ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.